ಇಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸಿದ್ಧಾರ್ಥ ನಗರದ 5 ದೇವರುಗಳು ಅಂದರೆ ಶ್ರೀ ಬದ್ನಾಳ ಸಿದ್ದೇಶ್ವರ ಮತ್ತು ಮಲೆ ಮಹದೇಶ್ವರ ಹಾಗೂ ಪಾರ್ವತಮ್ಮ ಮತ್ತು ಬಸವಣ್ಣವರು 5 ದೇವರುಗಳು ಈ ರಥೋತ್ಸವದ ಮುಂಭಾಗದಲ್ಲಿ ಪ್ರತಿ ವರ್ಷ ನಾವು ಮೊದಲಿಗೆ ಹೊರಡ್ತೇವೆ. ಈ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಮಾತ್ರ ನಡೆಯುತ್ತೆ. ಮಿಕ್ಕನಾದ ತಿಂಗಳಲ್ಲಿ ಮಾಮೂಲಿ ಪೂಜೆ ಇರುತ್ತೆ. ನಾವು ಸಿದ್ಧಾರ್ಥ ನಗರದ ವತಿಯಿಂದ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಊರಿನ ಮುಖಂಡರು, ಯಜಮಾನರುಗಳು, ನಮ್ಮ ದರ್ಶನಿಕರು ಇದನ್ನು ನಾವು ಎಲ್ಲ 5 ದರ್ಶನ ಅಂತ ಹೇಳ್ತೀವಿ. 5 ದೇವರುಗಳು ಸೇರಿದ ದೇವ್ರ ಗುಡ್ರುಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ನೋಡಿ, ದೇವಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಮೊಸರನ್ನು ನೀಡ್ತಾ ಇದ್ದಾರೆ. ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇವತ್ತು ಜಾತ್ರಾ ಮಹೋತ್ಸವ ಆಗ್ತಾ ಇದೆ. ದಿವ್ಯ ಬ್ರಹ್ಮ ರಥೋತ್ಸವ ಏನಿದೆ ಅದು ಕೂಡ ನಡೀತಾ ಇದೆ. ಬಂದಂತಹ ಭಕ್ತಾದಿಗಳಿಗೆಲ್ಲ ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ನೋಡ್ಬೋದು, ಬಿಸಿಬೇಳೆ ಬಾತು, ಮೊಸರನ್ನ, ಹೋಳಿಗೆ ಹೀಗೆ ಎಲ್ಲವನ್ನು ಕೂಡ ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಇಲ್ಲಿ ನೋಡ್ಬೋದು, ಬಿಸಿಬೇಳೆ ಬಾತು, ಮೊಸರನ್ನ ಹೀಗೆ ಎಲ್ಲವೂ ಕೂಡ ಚಪಾತಿ, ಒಬ್ಬಿಟ್ಟು ಎಲ್ಲವನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇದು ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ. ಈ ರಥೋತ್ಸವದಲ್ಲಿ ಬಹಳ ವರ್ಷದಿಂದ, ಪುರಾತನ ಕಾಲದಿಂದನೂ ಇಲ್ಲಿ ಗಾಡಿ ಕಟ್ಕೊಂಡು ಬಂದು ಅತ್ಯಂತ ಎಲ್ಲರೂ ಕುಟುಂಬದವರು, ಸುಮಾರು ಕುಟುಂಬದವರಿದ್ದಾರೆ. ಎಲ್ಲ ಕುಟುಂಬದವರು ಬಂದರು. ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ ನಾವೆಲ್ಲ ಮುಂಚೆ. ಬಂದು ಇಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿಕೊಂಡು ಪ್ರತಿ ವರ್ಷವೂ 10 ದಿವಸ 11 ದಿವಸ ಮಾಡಿ ಮಹಾಭಿಷೇಕದಲ್ಲಿ ಮುಕ್ತಾಯವಾಗುತ್ತೆ. ಇವತ್ತೊಂದು ದಿವಸ ತೇರು ದೇವರು ದಿವ್ಯ ರಥವನ್ನು ಏರಿದ್ದಾರೆ. ಈ ಮಳವಳ್ಳಿಯ ಭಕ್ತ ಮಹಾಜನರನ್ನು, ಎಲ್ಲ ಗ್ರಾಮದವರನ್ನ, ಎಲ್ಲ ಭಕ್ತ ಮಹಾಜನರನ್ನು ಆನಂದವಾಗಿ ಅನುಗ್ರಹಿಸಲಿ. ಈ ಗ್ರಾಮದಲ್ಲಿ ಮಳೆ ಬೆಳೆಗಳಾಗಲಿ, ರೈತರು ಚೆನ್ನಾಗಿರಲಿ, ಅನ್ನವನ್ನು ಬೆಳೀಲಿ. ಯಾರೂ ಜಮೀನುಗಳನ್ನ ಮಾರ್ಕೊಳ್ಳೋದು ಬೇಡ. ರೈತರುಗಳು ಚೆನ್ನಾಗಿರಲಿ, ಆನಂದವಾಗಿರಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಿ ಅವ್ರ ಕುಟುಂಬಗಳೆಲ್ಲ ಚೆನ್ನಾಗಿದ್ದರೆ ನಾವುಗಳೆಲ್ಲ ಚೆನ್ನಾಗಿರ್ತೀವಿ. ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಮ್ಮ ಮಾರಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿಯು ಎಲ್ಲ ಥರ ಜನಗಳಿಂದನೂ ಪೂಜೆ ಸ್ವೀಕಾರ ಮಾಡ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಬಂದು ಈ ಗ್ರಾಮದಲ್ಲಿ ಬಂದು ರಾತ್ರಿ ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ. ನಾವು ವೇದ ಪ್ರಬಂಧ ಎಲ್ಲ ಪಾರಾಯಣವನ್ನು ಮಾಡ್ತೀವಿ. ಪ್ರತಿಯೊಬ್ಬರು ಇಲ್ಲಿ ಶೇಷಾದ್ರಿಯವರು ನಮ್ಮ ಪ್ರಧಾನ ಅರ್ಚಕರಿದ್ದಾರೆ. ಅವರು ಆನಂದವಾಗಿ ವರ್ಷ ಪೂರ ದೇವರಿಗೆ ಪ್ರತಿ ಮಂಗಳವಾರ, ಪ್ರತಿ ಸ್ವಾತಿ ನಕ್ಷತ್ರ ಈ ಥರ ಅಭಿಷೇಕವನ್ನು ಮಾಡಿ, ಮಹಾಭಿಷೇಕವನ್ನು ಮಾಡಿ, ಇಲ್ಲಿ ಮಹಾ ಸತ್ಯವಾದ ದೇವರು, ತುಂಬ ಅನುಗ್ರಹಶಾಲಿಯಾದ ದೇವರು. ಇಲ್ಲಿ ಘಟಸರ್ಪ ಕೂಡ ಇತ್ತು ಒಳಗಡೆ ಗರ್ಭಗುಡಿನಲ್ಲಿ. ಆ ಘಟಸರ್ಪ ಏನಾದರೂ ವ್ಯತ್ಯಾಸ ಆದರೆ ಆಚೆ ಬಂದು ತೋರಿಸಿ ಈ ಥರ ತಪ್ಪಾಗಿದೆ ಅಂತ ತೋರಿಸಿ ಸರಿ ಮಾಡ್ಕೊಳ್ತಾ ಇದ್ರು. ಆ ಥರ ನಮಗೆ ಎಲ್ಲ ಒಂದು ಒಳ್ಳೆಯದನ್ನು ಮಾಡುವಂಥ ಈ ಗ್ರಾಮ, ಈ ಮಳವಳ್ಳಿ ಮಾರನಹಳ್ಳಿ ಗ್ರಾಮ ಎಲ್ರಿಗೂ ಅಭಿವೃದ್ಧಿಯಾಗಿ, ಉತ್ತರೋತ್ತರ ಅಭಿವೃದ್ಧಿಯಾಗಿ, ಈ ಗ್ರಾಮದಿಂದ ಎಲ್ಲ ಮಕ್ಕಳುಗಳು ವಿದ್ಯಾಪಾರಂಗತರಾಗಲಿ. ಎಲ್ಲರಿಗೂ ಅಷ್ಟಲಕ್ಷ್ಮಿ ಐಶ್ವರ್ಯ, ಆ ಲಕ್ಷ್ಮಿ ತೊಡೆಯಲ್ಲಿ ಕೂರಿಸ್ಕೊಂಡಿದ್ದೀರಲ್ಲ ಮಹಾಲಕ್ಷ್ಮಿ ನರಸಿಂಹಸ್ವಾಮಿ, ಅವರ ಅನುಗ್ರಹ ಮಾಡಿಕೊಡ್ಲಿ. ಎಲ್ರಿಗೂ ವಿದ್ಯಾದಾನ, ಬುದ್ಧಿದಾನ ಮಾಡಿ, ಆಮೇಲೆ ಧಾನ್ಯ ದಾನ ಮಾಡಿ, ಪ್ರತಿಯೊಬ್ಬರಿಗೂ ಸಮೃದ್ಧಿಯಾಗಿರಲಿ. ಈ ಗ್ರಾಮ ಸಮೃದ್ಧಿಯಾಗಿರಲಿ. ಬೇಗ ತೇರು ಬೆಳೀತಾ ಇದ್ದಾರೆ. ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದೆ. ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ. ಭಕ್ತ ಜನರನ್ನ ಆನಂದವಾಗಿ ಪರಿಪಾಲನೆ ಮಾಡಲಿ. ಎಲ್ರಿಗೂ, ನಮ್ಮೆಲ್ರಿಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಎಲ್ರಿಗೂ ಆನಂದವನ್ನು, ನೆಮ್ಮದಿಯನ್ನು, ಆಯುರಾರೋಗ್ಯ, ಐಶ್ವರ್ಯಭಾಗ್ಯವನ್ನು ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಲ್ಲರೂ ನೀವೆಲ್ಲ ಜೈ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ, ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ, ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ. ಎಲ್ಲರಿಗೂ ಜಯವಾಗಲಿ, ಜಯವಾಗಲಿ.
ನೋಡಿ, ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವ ಆಗ್ತಾ ಇದೆ. ಇವತ್ತು ದಿವ್ಯ ಬ್ರಹ್ಮ ರಥೋತ್ಸವವು ಕೂಡ ಆಗ್ತಾ ಇದೆ. ನೋಡ್ಬೋದು, ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ರಥವು ಇಲ್ಲಿ ಸಾಗ್ತಾ ಇದೆ. ಮಳವಳ್ಳಿಯಿಂದ 2 ಕಿಲೋಮೀಟ್ರ್ ಬಂದರೆ ನಿಮಗೆ ಮಾರಳ್ಳಿ ಸಿಗುತ್ತೆ. ಇಲ್ಲಿ ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ದಿವ್ಯ ಬ್ರಹ್ಮೋತ್ಸವ ಏನಿದೆ ಇಲ್ಲಿ ಆಗ್ತಾ ಇದೆ, ನೋಡ್ಬೋದು. ಆಶೀರ್ವಾದ ಪಡೀರಿ ವೀಕ್ಷಕರೇ, ಹಾಗೆ ಕಣ್ಣು ತುಂಬಿಕೊಳ್ಳಿ. ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ಎಷ್ಟು ಜನ ಬಂದು ನೆರೆದಿದ್ದಾರೆ ನೋಡ್ಬೋದು ನೀವು. ಹೇಗಿದೆ ನೋಡಿ ದೇವಸ್ಥಾನದ ಆವರಣ. ಸುತ್ತ ಇಲ್ಲಿ ಮುಂದೆ ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಇದು ಬಂದು ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ, ಸೋಮಿ ನರಸಿಂಹ, ಹಾಗೆ ಮಾರಿಹಳ್ಳಿ ಮುದುಕಪ್ಪ ಅಂತಲೂ ಕೂಡ ಹೇಳ್ತಾರೆ ಈ ಸ್ವಾಮಿಯನ್ನು. ಇವತ್ತು ಆ ಸ್ವಾಮಿಯ ರಥೋತ್ಸವ ಆಗ್ತಾ ಇದೆ ಸ್ನೇಹಿತರೆ. ಮೇಲ್ಗಡೆ ಲಕ್ಷ್ಮೀನರಸಿಂಹಸ್ವಾಮಿಯ ಮೂರ್ತಿಯನ್ನು ಇಟ್ಟು ರಥದ ಮೇಲೆ ಅವರನ್ನು ಇಲ್ಲಿ ರಥದ ಮೇಲೆ ಕೂರಿಸಿ ಸಾಕ್ತಾ ಇದ್ದಾರೆ. ಮೇಲ್ಗಡೆ ಹನುಮಂತನ ಬಾವುಟಗಳು ಕೂಡ ಇವೆ, ನೋಡ್ಬೋದು. ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ರಥವು ಇಲ್ಲಿ ಸಾಗ್ತಾ ಇದೆ. ಭಾಳಷ್ಟು ಜನ ಭಕ್ತಾದಿಗಳು ಎಲ್ಲ ಕಡೆಯಿಂದನೂ ಬಂದು ಇವತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಪ್ರದಕ್ಷಿಣೆ ಹಾಕಿ ರಥೋತ್ಸವ ಮುಂದೆ ಬಂದಿದೆ. ದೇವಸ್ಥಾನದ ಸುತ್ತ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಲಕ್ಷ್ಮೀನರಸಿಂಹಸ್ವಾಮಿ, ಸೋಮಿ ನರಸಿಂಹಸ್ವಾಮಿ, ಮಳವಳ್ಳಿ, ಮಾರೇಹಳ್ಳಿ ಮುದುಕಪ್ಪನ ಬ್ರಹ್ಮೋತ್ಸವ ಇಲ್ಲಿ ಆಗ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಎಲ್ಲ ಕಡೆಯಿಂದ ಬಂದಂತಹ ಭಕ್ತಾದಿಗಳು ಈ ಒಂದು ರಥ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದರು. ಆ ಒಂದು ವೀಕ್ಷಣೆಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ, ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನದ ಭಕ್ತರು ಎಲ್ಲೆಲ್ಲಿದ್ದೀರಾ, ಆ ಸ್ವಾಮಿಯ ರಥೋತ್ಸವವನ್ನು ನೀವು ಇಲ್ಲಿ ಕಣ್ಣು ತುಂಬ್ಕೋಬೋದು. ನೋಡಿದ್ರಲ್ಲ, ನೀವೆಲ್ಲರೂ ಕೂಡ ಈ ಒಂದು ಬ್ರಹ್ಮ ರಥೋತ್ಸವ ನೋಡಿ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ನೋಡ್ತಾ ಇದ್ದೀರಾ. ನೋಡಿ ಹೇಗೆ ಪ್ರಸಾದವನ್ನು ಇಟ್ಕೋತಾ ಇದ್ದಾರೆ. ಆ ಲಕ್ಷ್ಮೀನರಸಿಂಹಸ್ವಾಮಿಯ ಹೂವಿನ ಪ್ರಸಾದ, ಬಾಳೆಹಣ್ಣಿನ ಪ್ರಸಾದವನ್ನು ಬಂದಂತಹ ಭಕ್ತಾದಿಗಳಿಗೆ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅದನ್ನು ಪಡ್ಕೋತಾ ಇದ್ದಾರೆ, ನೋಡ್ಬೋದು. 1:59ರಿಂದ 2:30ರಲ್ಲಿ ಸಲ್ಲುವಂತಹ ಈ ಒಂದು ಶುಭ ಮುಹೂರ್ತದಲ್ಲಿ ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಆಗಿದೆ. ಇದೇ ತಾನೇ ಮುಗಿದಿದೆ. ಎಲ್ಲರೂ ಕೂಡ ಪ್ರಸಾದವನ್ನು ತಗೋತಾ ಇದ್ದಾರೆ. ಹೇಗಿತ್ತು ಇವತ್ತು ಜಾತ್ರಾ ಮಹೋತ್ಸವ ನೋಡಿ ನಿಮ್ಗೆಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಾನು ಇವತ್ತು ಮಳವಳ್ಳಿಯಿಂದ ಸುಮಾರು 2 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸಿಗುತ್ತೆ ನೋಡಿ. ನಾನು ಹಿಂದೆಯೇ ಇಲ್ಲಿ ರಥವು ಕೂಡ ಇದೆ, ನೋಡ್ಬೋದು. ಇದೇ ತಾನೇ ರಥವು ಕೂಡ ಆಗಿದೆ. ಇಲ್ಲಿ ತನಕ ಅದನ್ನೆಲ್ಲ ನಿಮಗೆ ಸೆರೆ ಹಿಡಿದು ಆ ವೀಕ್ಷಣೆಯನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇವತ್ತು ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಆ ಒಂದು ಆವರಣದ ರಥೋತ್ಸವದ ಬೀದಿಯ
ಮಧ್ಯಭಾಗದಲ್ಲಿದ್ದೀನಿ, ನೋಡ್ಬೋದು. ನನ್ನ ಹಿಂದೆ ರಥ ಇದೆ. ನೋಡಿ ಬಂದಿದೆ ಇಲ್ಲಿ ರಥದಿಂದ ತಂದು. ಇದೇ ತಾನೇ ಮಂಟಪ ಏನಿದೆ, ಆ ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿ ಕೂರಿಸಿದ್ದಾರೆ, ನೋಡ್ಬೋದು. ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಆವರಣದ ಮುಂಭಾಗದ ಈ ಒಂದು ಭಾಗದಲ್ಲಿರುವಂತಹ ಈ ಶಿವನ ಆಲಯ ಏನಿದೆ, ಇದು ಬಂದು ಅಮೃತೇಶ್ವರ ಅಂತೇಳಿ. ಅದನ್ನು ಕೂಡ ನೀವು ದರ್ಶನವನ್ನು ಮಾಡಿ ವೀಕ್ಷಕರೇ. ಎಲ್ರಿಗೂ ನಮಸ್ಕಾರ. ಇವತ್ತು ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಇತ್ತು. ಇವತ್ತು ಬ್ರಹ್ಮ ರಥೋತ್ಸವ. ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು. ಮತ್ತು ಎಲ್ಲ ಪ್ರಸಾದ ವಿನಿಯೋಗ ಇರುತ್ತೆ. ಒಂದು ತಿಂಗಳಿಂದ ಜಾತ್ರೆ ನಡೀತಾ ಇದೆ. ಎಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿದೆ. ಆ್ಯಕ್ಚುಲಿ ಇದು ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಇದು ನಮಗೆ ಪುಣ್ಯಕ್ಷೇತ್ರ. 1200 ವರ್ಷದ ಹಳೆ ದೇವಸ್ಥಾನ, ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ. ತೇರು ರಥೋತ್ಸವ ಇತ್ತು. ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ. ಮತ್ತೆಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತು ಒಂದು ತಿಂಗಳಿಂದ ಜಾತ್ರೆ ನಡೆಯುತ್ತೆ. ಇಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಈವ್ನಿಂಗು ನೈಟ್ ಹೊತ್ತು ಕೂಡ ಪ್ರಸಾದ ವಿತರಣೆ ಇರುತ್ತೆ. ತುಂಬ ಸುತ್ತಮುತ್ತಲ ಜನ ಬರ್ತಾರೆ. ಮತ್ತು ಇದು ಒಂಥರ ನಮಗೆ ಪುಣ್ಯಕ್ಷೇತ್ರ ಇದ್ದಾಗೆ. ಇದು ಒಂದು ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ. ಇದು ನಮಗೆ ಪುಣ್ಯಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಚೋಳರ ಕಾಲದ ನಿರ್ಮಾಣ ಆಗಿರ್ಬೋದು. ಮತ್ತು ಇಲ್ಲಿರ್ತಕ್ಕಂಥ ಅರ್ಚಕರುಗಳು ನಮಗೆ ಎಲ್ಲರಿಗೂ ಚಿರಪರಿಚಿತರು. ಮತ್ತು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಮತ್ತು ಭಕ್ತಾದಿಗಳು ತುಂಬ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಏನು ಬೇಡಿಕೆಗಳನ್ನು ಬೇಡಿಕೊಂಡು ತುಂಬ ಅವ್ರಿಗೆ ಒಳಿತು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೊ ಇವತ್ತು ದೇಶದಾದ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನದ ಭಕ್ತರು ಕೂಡ ಆಗಮಿಸಿದ್ದಾರೆ ಸ್ನೇಹಿತರೆ. ಇವತ್ತು ವಿಶೇಷವಾದ ದಿನ ಅಂತ ಹೇಳ್ಬೋದು. ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಕೂಡ ಭಾಗಿಯಾಗಿದ್ದೀನಿ. ನೋಡಿ, ನನ್ನ ಹಿಂದೆ ಇಲ್ಲಿ ಕಲ್ಯಾಣಿ ಇದೆ, ಚಕ್ರತೀರ್ಥ ಅಂತ ಹೇಳಿ ಕರೀತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಇದೆ. ಇದೇ ತೀರ್ಥದಿಂದ ಹಿಂದೆ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆ ಒಂದು ಚಕ್ರತೀರ್ಥದ ಮಧ್ಯಭಾಗದಲ್ಲಿದ್ದೀನಿ, ನೋಡ್ಬೋದು. ಇದು ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಬಂದರೆ ನೀವು ಕೂಡ ನೋಡ್ಬೋದು. ಇಲ್ಲಿ ನೋಡ್ಬೋದು, ದೇವಸ್ಥಾನದ ಮುಂಭಾಗದಲ್ಲೇ ನಿಮಗೆ ಇಲ್ಲಿ ಕಾಲುವೆ ಇದೆ. ಇಲ್ಲೇ ನೀವೆಲ್ಲ ಕೈಕಾಲು ತೊಳೆದು ದೇವರ ದರ್ಶನ ಮಾಡ್ಬೋದು. ನಮ್ಮ ಜೊತೆಯಲ್ಲಿ ಸ್ಥಳೀಯರಾದಂತಹ ಶಿವ ಕೂಡ ಇದ್ದಾರೆ. ಸೊ ಇನ್ನೊಂದು ದಿನ ಇದೇ ಬಂದಿದ್ದೆ, ಆವಾಗ ಇವರು ಪರಿಚಯ ಆಗಿದ್ದರು. ಇವತ್ತು ನಮ್ಮ ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಕೂಡ ಆಗ್ತಾಯಿತ್ತು ಸ್ನೇಹಿತರೆ. ಹಿಂದೆ ಹಳೆ ಕಾಲದಲ್ಲಿ ಭಾಳಷ್ಟು ನಮ್ಮ ಇಲ್ಲಿರುವ ಮಳವಳ್ಳಿ ಗ್ರಾಮಸ್ಥರು, ಯಜಮಾನರು ಎಲ್ಲರೂ ಕೂಡ ಈ ಒಂದು ಸ್ವಾಮಿಯನ್ನು ಮಾರಳ್ಳಿ ಮುದುಕಪ್ಪ ಅಂತೇಳಿ ಭಾಳ ಅಭಿಮಾನದಿಂದ ಕರೀತಾರೆ. ಯಾಕೆ ಅಪ್ಪ ಮಾರಳ್ಳಿ ಮುದುಕಪ್ಪ ಅಂತ ಕರೀತಾರೆ ಅಂತ ಹೇಳಿದ್ರೆ, ಕೌಟುಂಬಿಕ ಸಮಸ್ಯೆಗಳೇನಿದೆ ಮತ್ತು ಊರಿನ ವಿವಾದಗಳು ಏನಿದೆ ಎಲ್ಲವೂ ಕೂಡ ಈ ಒಂದು ಮಾರಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಬಂದು ಆ ಎಲ್ಲ ಸಂಕಷ್ಟಗಳನ್ನು ಇತ್ಯರ್ಥವನ್ನು ಮಾಡಿಕೊಡ್ತಾ ಇದ್ದರಂತೆ. ಆ ಕಾರಣದಿಂದ ಹೇಗೆ ನಮ್ಮ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಬಂದಾಗ ನಮ್ಮ ಮನೆಯ ಹಿರೀಕ ಅಥವಾ ಮುಖಂಡ, ಯಜಮಾನ ಹೇಗೆ ಆ ಕಷ್ಟಗಳನ್ನು ಬಗೆಹರಿಸ್ತಾರೋ, ಹಾಗೆ ಆ ಕಷ್ಟಗಳನ್ನು ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ಒಬ್ಬ ಅನುಭವಿ ಹಿರಿಯನಾಗಿ ತಮ್ಮ ಕಷ್ಟಗಳನ್ನು, ಸಂಕಷ್ಟಗಳನ್ನು ದೂರ ಮಾಡಿ ಇತ್ಯರ್ಥವನ್ನು ಮಾಡ್ತಾಯಿದ್ರು ಅಂತೇಳಿ ಅನಾದಿ ಕಾಲದಿಂದನೂ ಕೂಡ ಈ ಜನಗಳ ಒಂದು ಅಭಿಮಾನದಲ್ಲಿ, ಭಾವನೆಗಳಲ್ಲಿ ಅದು ಅಡಕವಾಗಿದೆ ಅಂತ ಹೇಳ್ಬೋದು. ಈ ಕಾರಣದಿಂದ ಮಾರೇಹಳ್ಳಿ ಮುದುಕಪ್ಪ ಅಂತ ಪ್ರೀತಿಯಿಂದ ಕರೀತಾರೆ. ಇವತ್ತು ಆ ಸ್ವಾಮಿಯ ರಥೋತ್ಸವ ಕೂಡ ಆಗ್ತಾ ಇದೆ, ನೋಡ್ಬೋದು. ಎಲ್ಲರೂ ಕೂಡ ಇವತ್ತು ಭಕ್ತಾದಿಗಳೆಲ್ಲ ಇದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ದಿನನಿತ್ಯ ಈ ಒಂದು ಪೂಜಾ ಸಮಯ ಬಂದು ಬೆಳಗ್ಗೆ 8:30ಯಿಂದ ಮಧ್ಯಾಹ್ನ 2:30 ತನಕ ನೀವು ಈ ಸಮಯದಲ್ಲಿ ಬಂದರೆ ದೇವರ ದರ್ಶನವನ್ನು ಮಾಡ್ಬೋದು. ಸೊ 3ರ ಮೇಲೆ ಬಂದರೆ ಈ ಸ್ವಾಮಿಯ ದೇವರ ದರ್ಶನ ಏನಿದೆ ಅದು ನಿಮಗೆ ಆಗೋದಿಲ್ಲ. ಸೊ ಬಾಗಿಲನ್ನು ಮುಚ್ಚಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಪ್ರತಿದಿನ 11:30ಯಿಂದ 1:30 ತನಕ ಪ್ರಸಾದ ವಿನಿಯೋಗವನ್ನು ಕೂಡ ಏರ್ಪಡಿಸಿರ್ತಾರೆ. ದಿನನಿತ್ಯ ನೀವು ದೇವರ ದರ್ಶನ ಆದ ಬಳಿಕ ಪ್ರಸಾದವೂ ಕೂಡ ನೀವು ಸ್ವೀಕರಿಸ್ಬೋದು ಸ್ನೇಹಿತರೆ. ಸಂಜೆ ಆಗ್ತಾ ಇದ್ದಾಗಲೇ ಋಷಿಮುನಿಗಳ ಓಡಾಟ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಸಾಯಂಕಾಲ ಇಲ್ಲಿ ಯಾವುದೇ ಕಾರಣಕ್ಕೂ ದರ್ಶನದ ವ್ಯವಸ್ಥೆ ಇರೋದಿಲ್ಲ. ಏನೇ ಇದ್ರೂ ಅದು 2:30ಕ್ಕೆ ಮುಗಿದೋಗುತ್ತೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಭಾಗದಲ್ಲಿ ಲಕ್ಷ್ಮಿಯ ಎಡಪಾದದ ಕೆಳಗಡೆ ಅಮೃತ ಕಳಸ ಇರೋದರಿಂದ ಇಷ್ಟಾರ್ಥ ಸಿದ್ಧಿಗಳು ನೀವು ಒಳ್ಳೆ ಮನಸ್ಸಿನಿಂದ ಏನೇ ಅಮ್ಮನವರಲ್ಲಿ ಕೇಳ್ಕೊಂಡ್ರೂ ಕೂಡ ಅದು ತಕ್ಷಣ ಈಡೇರುತ್ತೆ ಅಂತೇಳಿ ಇಲ್ಲಿ ಬಂದಂತಹ ಭಕ್ತಾದಿಗಳಲ್ಲಿರುವಂತಹ ನಂಬಿಕೆ.
ಈ ಒಂದು ಸ್ಥಳ ಭಾಳ ಪವಿತ್ರವಾದದ್ದು ಅಂತ ಹೇಳಿ ನಾನು ಕೂಡ ನಂಬ್ತೀನಿ. ಹಾಗೆ ಬಂದಂತಹ ಭಕ್ತಾದಿಗಳು ಕೂಡ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಏನಿದೆ ಖಂಡಿತವಾಗಿಯೂ ಕೂಡ ತಾಯಿಯ ಬಳಿ ನೀವು ಕೇಳ್ಕೋಬೋದು. ಈ ಭಾಗದಲ್ಲಿ ಏನು ಕಾಣ್ತಾ ಇದ್ದೀರಾ, ಇದು ಶಿವನ ಆಲಯ. ಒಳಗಡೆ ಇರುವಂತಹ ದಿವ್ಯಲಿಂಗ ಬಂದು ಅಮೃತೇಶ್ವರ ಅಂತ ಹೇಳಿ. ಸೊ ಅಮೃತೇಶ್ವರ ಸ್ವಾಮಿಯ ಒಂದು ಸಾನ್ನಿಧ್ಯವು ಕೂಡ ಮಾರಿಹಳ್ಳಿ ಲಕ್ಷ್ಮೀನರಸಿಂಹ ಸ್ವಾಮಿಯ ದೇವಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಈ ದೇವಾಲಯ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಈ ಗ್ರಾಮದಲ್ಲಿ. ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹ ಇದು ಸೌಮ್ಯವಾದಂಥ ನರಸಿಂಹಸ್ವಾಮಿ. ಗರ್ಭಾಂಕಣದಲ್ಲಿ ಲಕ್ಷ್ಮಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿರುವಂಥ ಸ್ವಾಮಿ. ಇದು ದೇವಾಲಯ ಬಂದು ಅತ್ಯಂತ ರಾಜರಾಜ ಚೋಳ ಜೀರ್ಣೋದ್ಧಾರ ಮಾಡಿದಂಥ ದೇವಸ್ಥಾನ. ಅದಕ್ಕಿಂತ ಮುಂಚೆನೇ ಇದನ್ನು ಗಂಗರು ಕಟ್ಟಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅದಕ್ಕೆ 10ನೇ ಶತಮಾನದಲ್ಲಿ ರಾಜರಾಜ ಚೋಳ ಇದನ್ನು ಜೀರ್ಣೋದ್ಧಾರ ಮಾಡಿದಂಥ ಶಾಸನ ಇದೆ. ಇಲ್ಲಿ ಸುಮಾರು ಒಂದು 15 ದಿವಸಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದರಲ್ಲಿ ಮೇಯ್ನ್ 9 ದಿವಸ ನವಾನ್ನಿಕ ಬ್ರಹ್ಮರಥೋತ್ಸವ ಅಂತ. ನವಾನ್ನಿಕ ಬ್ರಹ್ಮರಥೋತ್ಸವದಲ್ಲಿ ಅಂಕುರಾರ್ಪಣ ಧ್ವಜಾರೋಹಣದಿಂದ ಹಿಡಿದು ಪ್ರಹ್ಲಾದ ಪರಿಪಾಲನೋತ್ಸವ, ಕಲ್ಯಾಣೋತ್ಸವ ಮತ್ತು ಬ್ರಹ್ಮರಥೋತ್ಸವ, ಆಮೇಲೆ ಗರುಡೋತ್ಸವ, ಆಮೇಲೆ ತೀರ್ಥಸ್ನಾನ, ಅದಾದ ನಂತರ ಮಹಾಭಿಷೇಕ, ಇಟ್ಟುಹುಳಿ ಸೇವೆ. ಇಲ್ಲಿರುವಂಥ ಭಕ್ತಾದಿಗಳು ಸಹ ನಮ್ಮ ಹೊರಗಡೆ ಒಂದು ಮಂಟಪ ಇದೆ, ಆ ಮಂಟಪದ ಅಲ್ಲಿ ಇರೋರು. ಇವರು ಸುಮಾರು ಚಿಕ್ಕ ವಯಸ್ಸುಗಳಿಂದಲೂ ಇಲ್ಲಿ ಬಂದು 15 ದಿವಸಗಳ ಕಾಲ ಸೇವಾರ್ಥವನ್ನು ಮಾಡಿಕೊಂಡು ತಮ್ಮ ತಮ್ಮ ಸ್ಥಳಕ್ಕೆ ತೆರಳುತ್ತಾರೆ. ಅದು ವಿಶೇಷವಾದಂಥ ಇಲ್ಲಿ ಪ್ರತೀತಿ ಇದೆ. ಇಲ್ಲಿ ಏನು ಅಂತಂದರೆ ಅಂದ್ಕೊಂಡಿದ್ದ ಕಾರ್ಯಗಳು ಆಗುವಂಥ ಇದು. ಅರಿಶಿಣದಲ್ಲಿ ಅಲಂಕಾರ ಮಾಡಿಸಿದ್ರೆ ಇಲ್ಲಿ ಅಂದ್ಕೊಂಡಿದ್ದ ಕಾರ್ಯ ಆಗುವಂಥ ಇದು. ಇವರು ನಮ್ಮ ದೇವಸ್ಥಾನದ ಸಿಬ್ಬಂದಿ ಶಿವಶಂಕರ್ ಅಂತ. ಇವರು ನಮ್ಮ ದೇವಾಲಯದಲ್ಲಿ ವಾದ್ಯವೃಂದವನ್ನು ಮಾಡ್ತಾರೆ. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪಂಚಾಮೃತ, ಸ್ವೀಟ್ ಪೊಂಗಲ್ ಮತ್ತು ಬಿಸಿಬೇಳೆ ಭಾತನ್ನು ಇಲ್ಲಿ ದೇವಸ್ಥಾನ ದರ್ಶನ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ನೀಡ್ತಾ ಇದ್ದಾರೆ. ಸೊ ಅದೆಲ್ಲ ತಗೊಂಡು ಇಲ್ಲಿ ಹೊರಭಾಗಕ್ಕೆ ಬರ್ತಾ ಇದ್ದಾರೆ ನೋಡ್ಬೋದು. ದೇವಸ್ಥಾನದಲ್ಲಿ ಪ್ರಸಾದವನ್ನು ಏನು ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಬೇರೆ ಕಡೆಯಿಂದ ಬಂದಂತಹ ಭಕ್ತಾದಿಗಳು ಕೂಡ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಬನ್ನೂರಿನ ಬೆಟ್ಟಳ್ಳಿ ಗ್ರಾಮದ ಭಕ್ತರು ಬಂದಂತಹ ಭಕ್ತಾದಿಗಳಿಗೆ ಓಕೆ ದೇವಸ್ಥಾನದ ಸೇವಕರ್ತರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲ ಕಡೆ ಭಕ್ತಾದಿಗಳು ಕೂಡ ಬಂದಿದ್ದಾರೆ ನೋಡ್ಬೋದು. ಸೇಮ್ ಮದುವೆ ಊಟಕ್ಕೆ ಹೇಗೆ ಕೊಡ್ತಾರೋ ಹಾಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆಯೂ ಇದ್ದಾರೆ ನೋಡ್ಬೋದು. ಮಾರೇಹಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಆಗ್ತಾಯಿದೆ ವೀಕ್ಷಕರೇ. ಪ್ರತಿ ವರ್ಷ ಮಳವಳ್ಳಿಯಲ್ಲಿ ನಡೀತದೆ. ಇದು ನಮ್ಮ ಸಿದ್ಧಾರ್ಥ ನಗರ ವತಿಯಿಂದ ಎಲ್ಲ ನಿವಾಸಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಜಾತ್ರೆ ನಡೀತದೆ. ಎಲ್ಲ ಭಕ್ತಾದಿಗಳು ಇನ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲ ಬಂದು ಅನ್ನ ಪ್ರಸಾದ ಸ್ವೀಕರಿಸ್ತಾರೆ. ಇದನ್ನು ನಮ್ಮ ಸಿದ್ಧಾರ್ಥ ನಗರದ ದಾನಿಗಳು, ಸಾರ್ವಜನಿಕರು, ಎಲ್ಲ ಯುವಕ ಮಿತ್ರರು, ಸಾರ್ವಜನಿಕರು, ರೈತರು, ಯಜಮಾನರುಗಳು ಸೇರಿ ಮಾಡುವಂಥದ್ದು. ಇದು ಯಾರು ವೈಯಕ್ತಿಕ ಇಲ್ಲ. ಒಂದು 6,000 ಜನಕ್ಕೆ ಮಾಡಿಸಿದ್ದೀವಿ ಸರ್. ಎಲ್ಲ ಬೂಂದಿ, ಪಾಯಸ, ಕಾಳುಗೊಜ್ಜು, ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಇದೆ. ಅಡುಗೆ ವ್ಯವಸ್ಥೆಯನ್ನು ಒಂದು 30-40 ಜನ ಅಡುಗೆ ಭಟ್ರು, ಸಹಾಯಕರು ಎಲ್ಲರೂ ಕರೆಸಿ ಮಾಡ್ತಾಯಿದ್ದೀವಿ. ಈ ಒಂದು ಭಕ್ತ ಸಮೂಹಕ್ಕೆ ಎಲ್ಲರೂ ಸಹಕರಿಸಿ ದಾನಿಗಳಿದ್ದಾರೆ, ಸಂಘ ಸಂಸ್ಥೆಯವರಿದ್ದಾರೆ, ಮತ್ತು ಸಾರ್ವಜನಿಕರು ಕೈ ಜೋಡಿಸಿದ್ದಾರೆ. ಅದರಿಂದ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಎಲ್ಲ ಭಕ್ತಾದಿಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ ಶಾಂತ ರೀತಿಯಿಂದ ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ. ನೋಡ್ಬೋದು ಸಾಂಬಾರು, ಅನ್ನ, ಇಲ್ಲಿ ಬಂದಂಥವ್ರಿಗೆ ಮುದ್ದೆ, ಇಲ್ಲಿ ಬೂಂದಿಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ಭಕ್ತಾದಿಗಳಿಗೆಲ್ಲ ಹಾಕಲಿಕ್ಕೆ ಎಲ್ಲ ಏರ್ಪಾಟನ್ನು ಮಾಡಿದ್ದಾರೆ. ಕುಡಿಲಿಕ್ಕೆ ವಾಟರ್ ಬಾಟ್ಲ್ಗಳ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡ್ಬೋದು ಭಾಳಷ್ಟು ಜನ, ಎಷ್ಟು ಸಾವಿರಾರು ಜನ ಬಂದು ಇಲ್ಲೊಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ. ಕಾಳ್ಗೊಜ್ಜು ಕೊಟ್ಟಿಲ್ಲ ಭಟ್ರೆ, ಮುದ್ದೆ ಕಾಳ್ಗೊಜ್ಜು ಕೊಟ್ಟವ್ರೆ. ಮುಂದೆ ರೈಸ್ ಬರ್ತಾ ಇದೆ, ಒಂದು 5 ನಿಮಿಷ ಮುದ್ದೆ ಮುಗಿಲಿ. ನೋಡಿ ವೀಕ್ಷಕರೇ ಹೇಗಿದೆ, ನೀವು ಕೂಡ ನೋಡ್ತಾ ಇದ್ದೀರಲ್ಲ. ಅಯ್ಯೋ ಭಾಳಷ್ಟು ಜನಗಳಿಗೆ, ಸಾವಿರಾರು ಜನಗಳಿಗೆ, ಭಕ್ತರಿಗೆ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಭಕ್ತರು ಹೇಗೆ ಇಲ್ಲಿ ಮಾಡಿದ್ದಾರೆ ಅಂತ ನೋಡ್ಬೋದು ನೀವೆಲ್ಲ. ಸುತ್ತಲೂ ಕೂಡ ಜನ ಸೇರಿದ್ದಾರೆ ಇಲ್ಲಿ. ಲಕ್ಷ್ಮೀನರಸಿಂಹಸ್ವಾಮಿ ಮಳವಳ್ಳಿ ತಾಲೂಕು ಲಕ್ಷ್ಮೀನರಸಿಂಹಸ್ವಾಮಿ ಸಿದ್ಧಾರ್ಥ ನಗರದ ಯಜಮಾನರುಗಳು ಇದು ವರ್ಷ ಹಮ್ಮಿಕೊಂಡು ಕಾರ್ಯ ಮಾಡ್ತಾ ಇರ್ತೇವೆ. ನೋಡ್ಬೋದು ಇಲ್ಲೆಲ್ಲ ಪ್ರಸಾದಕ್ಕೆ ಸ್ವಾಮಿಯ ಪೂಜೆಯನ್ನು ಮಾಡಿ ಭಕ್ತರಿಗೆ ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ನೋಡ್ಬೋದು. ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ.